ದೇವರ ಮೇಲೆ ನಂಬಿಕೆ ಎಂಥದ್ದು ಉಪೇಂದ್ರ ಅವರಿಗೆ? ಯಾವ ಸ್ವರೂಪದ ನಂಬಿಕೆನ? ಅದೇ ಗುರು, ದೇವರು ಅನ್ನೋದು ಫಸ್ಟ್ ಆಫ್ ಆಲ್ ದೇವರು ಅನ್ನೋದು ಏನು ಅಂತ ತಿಳ್ಕೊಬೇಕು, ಆಮೇಲೆ ದೇವ್ರನ್ನ ನಂಬೋದು ಬಿಡೋದು. ದೇವರು ಅಂತಲೇ ಗೊತ್ತಿಲ್ಲ ನನಗೆ, ನಂಬ್ತೀವೋ ಬಿಡ್ತೀವೋ ಅಂತ ಯೋಚನೆ ಮಾಡ್ತೀವಿ ನಾವು. ವಾಟ್ ಈಸ್ ಗಾಡ್ ಆ್ಯಕ್ಚುಲಿ? ಅದು ತುಂಬ ದೊಡ್ಡ ವಿಚಾರ ಅದು ಆ್ಯಕ್ಚುಲಿ, ಅಲ್ವಾ? ಗಾಡ್ ಅಂದರೆ ತುಂಬ ಇದೆ ಆ್ಯಕ್ಚುಲಿ. ನನ್ನ ಪ್ರಕಾರ ಎಲ್ಲವೂ, ಎಲ್ಲ ಎನರ್ಜಿ, ಟೋಟಲ್ ಎವ್ರಿಥಿಂಗ್ ಈಸ್ ಗಾಡ್ ನನ್ನ ಪ್ರಕಾರ. ನೀವು, ನಾನು, ನೀವು ನನ್ನ ನೆಗೆಟಿವ್ ಹೇಳಿದ್ರು ಗಾಡೇ ಅದು, ನೀವು ನನ್ನ ಕ್ರಿಟಿಸೈಸ್ ಮಾಡ್ರು ಅದು ದೇವರಿಂದನೇ ಆಗ್ತಾ ಇರೋದು. ಒಂದು ವೇವ್ ಬರೋದು ದೇವರಿಂದನೇ, ಒಂದು ಬದಲಾವಣೆ ಆಗೋದು ದೇವರಿಂದನೇ, ಎಲ್ಲವೂ. ಆಮೇಲೆ ನನಗನ್ಸೋದು ಅವಳು ವಾಟ್ ವಿ ಡಿಸರ್ವ್ ವಿ ಗೆಟ್ ಇಟ್, ಅಷ್ಟೇ ಗುರುವೆ. ನನಗೆ ದೇವ್ರನ್ನ ನೋಡಬೇಕು ಅಂದರೆ ದೇವ್ರನ್ನ ನೋಡ್ತೀನಿ, ದೆವ್ವ ನೋಡಬೇಕು ಅಂದರೆ ದೆವ್ವ ನೋಡ್ತೀನಿ. ಅದು ನನ್ನ ಮನಸ್ಸು ಅಷ್ಟೇ, ಅಲ್ವಾ? ಆ ಒಂದು ಶಕ್ತಿ ನಿಮ್ಮನ್ನು ಪ್ರೇರೇಪಿಸ್ತಿದೆ ಅಂತ ನಿಮಗೆ ಬಲವಾದಂಥ ಏನಾಗ್ರೆ ಅದೇ ಅನ್ಸುತ್ತೆ. ಯಾಕೆ ನನಗೆ ಏನೋ ಕೆಲವು ಸತಿ ಅವಾಗ ಏನೋ ಇವ್ನಿಗೆ ಏನೋ ಅರ್ಥನೇ ಆಗಲ್ಲ ಇವ್ನು ಹೇಳೋದು ಅಂತಲೂ ಹೇಳೋರು. ಈಗ ಇಲ್ಲ ರೀ, ಅವ್ರು ಹೇಳ್ತಿರೋದು ಕರೆಕ್ಟು ಅನ್ನೋರು ಇದ್ದಾರೆ, ಇಲ್ಲ ಬದಲಾವಣೆ ಆಗ್ಬೇಕು ಅನ್ನೋರು ಇದ್ದಾರೆ. ಇವಾಗ ನನಗೆ ಸಪೋರ್ಟ್ ಮಾಡಿ ಮಾತಾಡೋವಂಥವ್ರು ಇದ್ದಾರೆ. ಅಲ್ರಿ ರೀ, ನೀವು ಅವ್ರಿಗೆ ಹೇಳೋದು ಯಾಕ್ರಿ, ಅವರು ನೀವು ಯಾವುದನ್ನ ಹೋಲಿಸ್ತಾ ಇದ್ದೀರಲ್ರಿ, ಅವ್ರು ಹೇಳ್ತಿರೋದು ಅರ್ಥ ಮಾಡ್ಕೊಳ್ರಿ ಅಂತ ಆ ಥರ ಹೇಳೋರು ಲಕ್ಷಾಂತರ ಜನ ಇದ್ದಾರೆ ಗುರುವೆ, ಇಲ್ಲ ಅಂತಲ್ಲ. ಐನೋ ಆ 1,00,000 ಜನ 5,00,000 ಜನ ಕೇಳಿದ್ರೆ 5,00,000 ಜನ ಚೇಂಜ್ ಆಗ್ಬಿಡ್ತಾರೆ. 5,00,000 ಇಂಟು ಮಲ್ಟಿಪ್ಲೈ ಆಗ್ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಆಗ ನನಗೆ ಅದೇ ನ್ಯಾಚುರಲ್ ಆಗಲಿ ಅಂತ ಮತ್ತೆ ನಾನು ಆ ಥರ ಪಟ್ಬಿಟ್ಟು ಬೇರೆ ಥರ ಹಿಡಿದು ನಾನು ಗೆಲ್ಲೋಕೆ ಹೋಗ್ಬಾರ್ದಿಲ್ಲಿ, ನಾನು ನಿಸ್ವಾರ್ಥಿಯಾಗೇ ಇರಬೇಕಿಲ್ಲಿ, ನನಗೆ ಅವಮಾನಗಳು ಇರಬಾರ್ದಿಲ್ಲಿ ಹೇಳಿ. ನಂದು ಏನಿದೆ ಇಲ್ಲ ಆ್ಯಕ್ಚುಲಿ ಹಂಗೆ ನೋಡೋಕೋರೆ, ಅಲ್ವಾ? ನಾನು ಗೆಲುವು ಅಂತ ಬಂದಾಗ ನನಗೆಲ್ಲ ಹೇಳ್ತಾರೆ, ನೋಡ್ರಿ ನೀವು ಏನೂ ಮಾಡೇ ಇಲ್ಲ 5 ವರ್ಷದಿಂದ, ನೀವು ಗೆಲ್ಬೋದಾಗಿತ್ತು ಅಂತಾರೆ. ಇಲ್ಲಪ್ಪ, ಅದನ್ನು ಬಿಟ್ಬಿಡಿ, ನಾನು ಗೆಲ್ಲಬೇಕು ಸೋಲ್ಬೇಕು ಅನ್ನೋದು ಪ್ರಶ್ನೆನೇ ಅಲ್ಲ ಇಲ್ಲಿ. ಈ ಅವಮಾನ, ಈ ಕಿಂಡಲ್ಲು ಅಥವಾ ಈ ರೀತಿಯಾದಂತಹ ಟೀಕಿಸುವಂಥದ್ದು, ನಿಮ್ಮನ್ನು ಅವಮಾನಿಸಬೇಕು ಅಂತೇಳಿನೇ ಮಾತಾಡುವಂಥದ್ದು ಕೆಲವೊಂದು ನಡೀತಾ ಇರ್ತಾವೆ. ಅವುಗಳನ್ನ ಅಂಥವು ಗಮನಕ್ಕೆ ಬಂದಾಗ ನಿಮ್ಮ ಮನಸ್ಸು ಹಿಂಗೆ ರಿಯಾಕ್ಟ್ ಮಾಡುತ್ತೆ ಅವುಗಳಿಗೆ? ಇಲ್ಲ ಗುರುವೆ, ಏನಿಲ್ಲ, ನಾನು ಮನುಷ್ಯನೇ. ಕೆಲವು ಸತಿ ನನಗನ್ಸುತ್ತೆ ಓಕೆ ಬಿಡು, ಅದು ಅವರು ಇದು ತೋರಿಸುತ್ತೆ ಅಷ್ಟೇ. ಮೇ ಬಿ ಹೀ ಈಸ್ ಆಲ್ಸೋ ರೈಟ್, ಅಲ್ವಾ? ಒಳ್ಳೇದು ಹೊಗಳದಾಗ ನಾವು ಖುಷಿನೂ ಪಡಬಾರ್ದು, ಅವಾಗ ಅದೆರಡೂ ಬಿಟ್ಬಿಡ್ಬೇಕು ಅವಾಗ ನಾನು. ಸೊ ಐ ಆಮ್ ನಾಟ್ ಸೀಯಿಂಗ್ ಎನಿ ಕಮೆಂಟ್ಸ್, ಐ ಆಲ್ವೇಸ್ ಸಿ ಲೈಕ್ಸ್. 1,500 ಬಂದಿರುತ್ತೆ, ಕಮೆಂಟ್ ಒಂದು 40 ಜನ ಮಾಡಿರ್ತಾರೆ. 40 ಓದ್ಬಿಟ್ಟು ನಾನು ಏನಪ್ಪ ಹಿಂಗೆ ಹೇಳ್ತಿದ್ದಾರೆ, ಲೈಕ್ಸ್ ಪಕ್ಕದಲ್ಲಿ ನೋಡಿ ಟಕ್ ಅಂತ ಲೈಕ್ ಮಾಡಿರ್ತಾನೆ ಅವ್ನು, ಯೋಚನೆ ಮಾಡಿದೆ. ಕಮೆಂಟ್ ಏನೇನೋ ಥಿಂಕ್ ಮಾಡಿರ್ತಾನೆ ಅವನು. ಸೊ ಐ ಆಲ್ವೇಸ್ ಗೋ ಹೆಡ್ ವಿತ್ ಲೈಕ್ಸ್, ಪಾಸಿಟಿವ್ ಮೈಂಡ್ ಅಷ್ಟೇ ಗುರುವೆ. ಒಳ್ಳೆ ಕತೆ ಆ ಥರ ಹೇಳೋರು ಹೇಳ್ತಾರೆ ಬಿಡಿ. ಅದು ಹೊಸದಾಗಿ ಮತ್ತೆ ಸಿನಿಮಾ ಇಲ್ಲ ಗುರು, ಅದೇ ಇವಾಗ ನಾನು ಯೋಚನೆ ಮಾಡಿದ್ದೀನಿ, ಒಂದು 2-3 ಇದಿದೆ. ಒಂದು ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ನಮ್ಮ ತರುಣ್ ಇವ್ರದ್ದು, ಹೌದು. ಆಮೇಲೆ ಒಂದು ತೆಲುಗು ಸಿನಿಮಾ ಇದೆ, ಇನ್ನೊಂದು ಒಂದು ಮಂಗಳೂರಲ್ಲಿ ಒಂದು ಶೂಟಿಂಗ್ ಮಾಡೋ ಒಂದು ಸಿನಿಮಾ ಇದೆ. ಗೊತ್ತಿಲ್ಲ ಆ್ಯಕ್ಚುಲಿ. ಇವಾಗ ಏನೋ ಒಂದು ಸತಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ 6 ತಿಂಗಳು 1 ವರ್ಷ ಎಳ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಮಧ್ಯೆ ನಾನು ಈ ಕೆಲಸ ಮಾಡಬೇಕು. ನೋಡೋಣ ಎಷ್ಟು ಸಾಧ್ಯವೋ ಅಷ್ಟು ಬ್ಯಾಲೆನ್ಸ್ ಮಾಡ್ತೀನಿ. 1 ವರ್ಷ ಮಾತ್ರ ಕಂಪ್ಲೀಟ್ ಬಿಟ್ಟು ಬಂದ್ಬಿಡ್ತೀನಿ ಎಲ್ಲ ಇದಕ್ಕೆ. ನೋಡೋಣ ಎಷ್ಟು ಸಾಧ್ಯವೋ ಅಷ್ಟು ಎಲೆಕ್ಷನ್ವರೆಗೂ ಮಾಡ್ತೀನಿ ಇದನ್ನು. ಈ ವಿಚಾರ ಹೇಳಿಕೊಂಡು ಜನರ ಹತ್ರ ಹೋಗ್ತೀನಿ, ನೋಡೋಣ. ಅದೇ ಜನ ಆಗಾಗ ಬಯಸ್ತಾ ಇರುವಂಥದ್ದು ಉಪೇಂದ್ರ ಅವರಿಂದ ಒಳ್ಳೆಯ ಸಿನಿಮಾವು ಕೂಡ, ನಿಮ್ಮ ಡೈರೆಕ್ಷನ್ ಸಿನಿಮಾ. ಅಲ್ಲಲ್ಲ, ಖಂಡಿತ ನನಗನ್ಸಿರೋದು ಇದು ಜಾಸ್ತಿ ಅನಿವಾರ್ಯತೆ ಇದೆ ಅನ್ನಿಸ್ತಾ ಇದೆ ನನಗೆ. ಇದು ಭಾಳ ಕಾಡ್ತಾ ಇದೆ, ಇದು ಮಾಡಬೇಕು. ಈಗ ಇದನ್ನ ಓಕೆ ಸಿನಿಮಾಗಳು ಮಾಡಿದ್ದೀನಿ, ನೋಡಿದ್ದಾರೆ, ಓಕೆ ಖಂಡಿತ, ಹಂಗಂತ ನಾನು ಅದ್ರ ಬಗ್ಗೆ ಇದಿಲ್ಲ. ನೋಡೋಣ, ನನಗೆ ಇಲ್ಲಿ ಕೆಲಸ ಕೊಟ್ಟರೆ ಇಲ್ಲಿ ಮಾಡ್ತೀನಿ, ನೋಡೋಣ. ಇದೇನೋ ನನಗೆ ತುಂಬ ಭಾಳ ಅನಿವಾರ್ಯವಾಗಿರುವಂಥ ಇದು ಅನ್ನಿಸ್ತಾ ಇದೆ. ನಾನೊಬ್ಬ ಪ್ರಜೆಯಾಗಿ ಅನ್ನಿಸ್ತಾ ಇದೆ, ಈ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ, ಓಕೆ ಆಗಬೇಕು ಇದೆಲ್ಲ ಅಂತ ಅನ್ನಿಸ್ತಾ ಇದೆ.